ನಮಸ್ಕಾರ ಸ್ನೇಹಿತರೆ, ನೀವು ಈಗ ನೋಡುತ್ತಿದ್ದೀರಿ ಅಮೋಘಿ ಟೆಕ್ ಯೂಟ್ಯೂಬ್ ಚಾನಲ್. ನೀವು ಈ ಒಂದು ವಿಡಿಯೋದಲ್ಲಿ ನೋಡೋದೇನೆಂದರೆ ಇಲ್ಲಿ ಟೆಕ್ಸ್ಟ್ಗಳು ಕಾಣುತ್ತಿದೆ ನೋಡಿ. ಟೆಕ್ಸ್ಟ್ಗಳ ಬ್ಯಾಕ್ ಸೈಡ್ ಡಾರ್ಕ್ ಆಗಿ ಮತ್ತು ಬ್ಲ್ಯಾಕ್ ಆಗಿ ರಿಂಗ್ ಸ್ಟ್ರೋಕ್ ಆಗಿ ಕಾಣುತ್ತಿದ್ದೇವೆ ನೋಡಿ. ಆ ಸ್ಟ್ರೋಕ್ಗೆ ಇನ್ನೊಂದು ಏನಂತಾರಪ್ಪ ಅಂದರೆ ಹೈ ಕಾಂಟ್ರಾಸ್ಟ್ ಟೆಕ್ಸ್ಟ್. ಈ ಒಂದು ಹೈ ಕಾಂಟ್ರಾಸ್ಟ್ ಟೆಕ್ಸ್ಟ್ ಹೇಗೆ ರಿಮೂವ್ ಮಾಡಬೇಕು ಎಂದು ನಾನು ಈ ಒಂದು ವಿಡಿಯೋದಲ್ಲಿ ಹೇಳಿಕೊಡುತ್ತೇನೆ. ಬನ್ನಿ, ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೇ ವಿಡಿಯೋನ ನೋಡುತ್ತಿದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬಾಜು ಬೆನ್ನಕ್ಕೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಟ್ ಮಾಡಿರಿ. ಏಕೆಂದರೆ ನಾನು ಇನ್ನಿತರ ಹೊಸ ವಿಡಿಯೋಗಳು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ ಬಿಡೋದ್ರಿಂದ ಮೊದಲಿಗೆ ನಿಮಗೆ ನೋಟಿಫಿಕೇಶನ್ ಬಂದು ತಲುಪ್ತಿದೆ. ಹಾಗೆ ನಮ್ಮ ವಿಡಿಯೋನ ಸ್ಕಿಪ್ ಮಾಡದೇ ಕೊನೆಯವರೆಗೂ ನೋಡಿ. ಸ್ಕಿಪ್ ಮಾಡಿದರೆ ಈ ಒಂದು ವಿಡಿಯೋದಲ್ಲಿ ನಾನು ಹೇಳತಂಥ ಮಾಹಿತಿ ನಿಮಗೆ ತಿಳಿಯೋದಿಲ್ಲ. ಇವಾಗ ಮೊದಲಿಗೆ ಮೊಬೈಲ್ ಸೆಟ್ಟಿಂಗ್ ಆನ್ ಮಾಡೋಣ. ಮೊಬೈಲ್ ಸೆಟ್ಟಿಂಗ್ ಆನ್ ಮಾಡಿಬಿಟ್ಟು ಇವಾಗ ಸ್ಕ್ರೋಲ್ ಮಾಡುತ್ತಾ ಬಂದುಬಿಟ್ಟು ಇಲ್ಲಿ ನೋಡ್ಬೋದು ಎಡಿಷನಲ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡೋಣ. ಎಡಿಷನಲ್ ಸೆಟ್ಟಿಂಗ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಎಕ್ಸೆಸಿಬಿಲಿಟಿ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಆನಂತರ ಎಕ್ಸೆಸಿಬಿಲಿಟಿ ಕ್ಲಿಕ್ ಮಾಡಿ ಆನಂತರ ಕ್ಲಿಕ್ ಮಾಡಿದರೆ ಇವಾಗ ಮೊದಲನೇದಾಗಿ ಜನರಲ್ ಮತ್ತು ವಿಷನ್, ಹಿಯರಿಂಗ್, ಫಿಸಿಕಲ್ ಅಂತ 4 ಆಪ್ಷನ್ಸ್ ಇರುತ್ತವೆ. ಇಲ್ಲಿ ಎರಡನೇದಾಗಿ ವಿಷನ್ ಮೇಲೆ ಕ್ಲಿಕ್ ಮಾಡೋಣ. ಆನಂತರ ಸ್ಕ್ರೋಲ್ ಮಾಡ್ತಾ ಬಂದುಬಿಟ್ಟು ಇಲ್ಲಿ ನೀವು ನೋಡ್ಬೋದು ಹೈ ಕಾಂಟ್ರಾಸ್ಟ್ ಟೆಕ್ಸ್ಟ್ ಅಂತ ಇರುತ್ತೆ. ಇದನ್ನು ನಾವು ರಿಮೂವ್ ಮಾಡ್ಕೋಣ. ರಿಮೂವ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಇವಾಗ ಬ್ಯಾಕ್ ಬಂದುಬಿಟ್ಟು ಟೆಕ್ಸ್ಟಿನ ಬ್ಯಾಕ್ ಸೈಡ್ದು ಡಾರ್ಕ್ ಮತ್ತು ಬ್ಲ್ಯಾಕ್ ಕಲರ್ನಾಗ ಇದ್ದಿದ್ದು ನೋಡು, ಅದು ಸರಿಯಾಗಿ ಕ್ಲಿಯರಿಟಿಯಾಗಿ ಕಾಣುತ್ತದೆ. ಇವಾಗ ನೀವು ನೋಡ್ಬೋದು ಈ ಕ್ಲಿಯರಿಟಿಯಾಗಿ ಕಾಣುತ್ತೆ. ಮತ್ತೆ ಸೆಟ್ಟಿಂಗ್ನಲ್ಲಿ ಬಂದುಬಿಟ್ಟು ಎಡಿಷನಲ್ ಸೆಟ್ಟಿಂಗ್ನಲ್ಲಿ ಬಂದುಬಿಟ್ಟು ಮತ್ತು ಎಕ್ಸೆಸಿಬಿಲಿಟಿನಲ್ಲಿ ಬಂದುಬಿಟ್ಟು ಮತ್ತು ವಿಷನ್ನಲ್ಲಿ ಬಂದುಬಿಟ್ಟು ಇವಾಗ ಇದನ್ನು ಆನ್ ಮಾಡ್ಕೋತೀನಿ. ಇವಾಗ ನೀವು ನೋಡ್ಬೋದು ಇಲ್ಲಿ ಡಿಸ್ಪ್ಲೇ ಅಂತ ಇದೆ ನೋಡಿ ಆಪ್ಷನು. ಈ ಒಂದು ಡಿಸ್ಪ್ಲೇ ಸೈಜ್ ಮ್ಯಾಗೆ ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಇದು ಹೇಗೆ ಕಾಣುತ್ತದೆ. ಮತ್ತು ಇವಾಗ ಆಫ್ ಮಾಡುತ್ತೆ ನೋಡಿ, ಇದು ಹೇಗೆ ಕಾಣುತ್ತದೆ. ಹಾಗೆ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋದಲ್ಲಿ ಏನಾದರೂ ತಪ್ಪಾದರೆ ಮಾಹಿತಿ ಬಂದಿದೆ ಅಥವಾ ನಿಮಗೆ ಏನಾದರೂ ತಿಳಿಯಲಿಲ್ಲ ಅಂದರೆ ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸಿ. ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.